ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ತನ್ನ ಹಳೆಯ ಬದುಕಿನ ನೆನಪುಗಳನ್ನು ಬೆನ್ನಿಗಿಟ್ಟು ಆದಿಯ ಕೈ ಹಿಡಿದು ಹೊಸ ಮನೆಗೆ ಕಾಲಿಡುತ್ತಿದ್ದಾಳೆ. ಆದರೆ ಈ ಸಂಭ್ರಮದ ನಡುವೆ ಅವಮಾನ ಮತ್ತು ಅಡೆತಡೆಗಳು ಅವಳನ್ನು ಬೆನ್ನಟ್ಟಿದೆ. ಈ ಕಡೆ ತನ್ವಯ್ಗೆ ಧೈರ್ಯ ನೀಡಿರ್ತಾಳೆ. ಭಾಗ್ಯ ತನ್ನ ಮಕ್ಕಳನ್ನು ಬಿಟ್ಟು ಹೋಗಲು ಸಂಕಟ ಪಡುತ್ತಿದ್ದಾಗ ಮಗ ತನ್ವಯ್ ಅಮ್ಮನಿಗೆ ಧೈರ್ಯ ಹೇಳ್ತಾನೆ. ಅಮ್ಮ, ನೀನು ಅಲ್ಲಿ ಖುಷಿಯಾಗಿರಬೇಕು. ಅಜ್ಜಿ ತಾತನ ಜೊತೆ ನಾನು ಇಲ್ಲಿ ಆರಾಮಾಗಿ ಇರ್ತೇನೆ. ನೆನಪಾದಾಗ ಕಾಲ್ ಮಾಡ್ತೇನೆ ಎಂದು ತನ್ನ ಮುಗ್ಧತೆಯಿಂದ ಅಮ್ಮನನ್ನು ಸಮಾಧಾನ ಪಡಿಸ್ತಾನೆ. ಇದನ್ನು ಕಂಡು ಆದಿ ಕೂಡ ನಾಳೆ ಪೂಜೆ ಇದೆ, ಆಗ ಎಲ್ಲರನ್ನೂ ನಾನೇ ಕರೆದುಕೊಂಡು ಬರುತ್ತೇನೆ ಎಂದು ಭರವಸೆ ನೀಡ್ತಾರೆ. ಈ ಕಡೆ ಭಾಗ್ಯ ಹೊಸ ಮನೆಗೆ ಹೋಗುವ ದಾರಿಯಲ್ಲಿ ಮಗಳ ತನ್ವಿಯ ನೆನಪಾಗಿ ಕರೆ ಮಾಡ್ತಾಳೆ. ಆದರೆ ತನ್ವಿ ಅಲ್ಲಿ ಇರುವುದಿಲ್ಲ. ಕುಸುಮ ಅವರು ಭಾಗ್ಯಾಳಿಗೆ ವಿಷಯ ತಿಳಿದರೆ ವಾಪಸ್ ಬರುತ್ತಾಳೆ ಎಂಬ ಭಯದಿಂದ ತನ್ವಿ ಇಲ್ಲೇ ಇದ್ದಾಳೆ, ಈಗಷ್ಟೇ ವಾಶ್ರೂಮಿಗೆ ಹೋದಳು ಅಂತ ಹೇಳಿ ಸುಳ್ಳು ಹೇಳಿ ಅವಳನ್ನು ಸಮಾಧಾನ ಪಡಿಸ್ತಾರೆ. ಈ ಕಡೆ ಧರ್ಮ, ಸುನಂದ ಮತ್ತು ಕುಸುಮ ಅವರು ಗಾಬರಿಯಿಂದ ತನ್ವಿಯನ್ನು ಹುಡುಕಾಡುತ್ತಿರುತ್ತಾರೆ. ನಂತರ ತನ್ವಿ ಮನೆಯಲ್ಲಿರುವ ವಿಚಾರ ತಿಳಿದು ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಈ ಕಡೆ ಭಾಗ್ಯ ಮತ್ತು ಆದಿ ಮನೆಗೆ ಬರುವ ಮೊದಲೇ ಕಾರ್ ಟೈರ್ ಪಂಚರ್ ಆಗಿ ಸ್ವಲ್ಪ ತಡವಾಗುತ್ತದೆ. ಮನೆಗೆ ಬಂದಾಗ ಪೂಜಾ ತನ್ನ ಅಕ್ಕನಿಗಾಗಿ ಅದ್ದೂರಿ ಸ್ವಾಗತ ಸಿದ್ಧತೆ ಮಾಡಿಕೊಂಡಿರುತ್ತಾಳೆ. ಬಲಗಲ್ಲಿಟ್ಟು ಮನೆಗೆ ಬರಬೇಕಾದರೆ ಭಾಗ್ಯ ಹೊಸ್ತಿಲು ತುಳಿಯುವಾಗ ಸ್ವಲ್ಪ ಎಡವುತ್ತಾಳೆ. ಆಗ ಆದಿ ತಕ್ಷಣ ಅವಳನ್ನು ಹಿಡಿದುಕೊಂಡು ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆಯಾಗಿ ಇರುತ್ತೇನೆ, ನಿನ್ನನ್ನು ಬೀಳಲು ಬಿಡುವುದಿಲ್ಲ ಎನ್ನುವ ಮೂಲಕ ಅವಳಲ್ಲಿ ಧೈರ್ಯ ತುಂಬುತ್ತಾನೆ. ಕಾಮತ್ ಅವರು ತಮ್ಮ ಪತ್ನಿಯ ಆದಿಯ ತಾಯಿ ಸೀರೆಯನ್ನು ಭಾಗ್ಯಾಳಿಗೆ ನೀಡಿ, ಇದು ನಿಮ್ಮ ಅತ್ತೆಯ ಸೀರೆ, ನೀನೇ ಇದನ್ನು ಹಾಕಿಕೊಳ್ಳಬೇಕು ಎಂದು ಗೌರವದಿಂದ ಕೊಡುತ್ತಾರೆ. ಇದನ್ನು ಸಹಿಸದ ಕನಿಕಾ ಆ ಸೀರೆಗೆ ಭಾಗ್ಯ ಅರ್ಹಳಲ್ಲ ಎಂದು ಸಾಬೀತು ಮಾಡಲು ಹಠ ತೊಡುತ್ತಾಳೆ. ಕಾಮತ್ ಅವರು ಸೀರೆ ಕೊಡುತ್ತಿರುವಾಗಲೇ ಕನಿಕಾ ಅದರ ಮೇಲೆ ಜ್ಯೂಸ್ ಚೆಲ್ಲಿ ಸೀರೆಯನ್ನು ಹಾಳು ಮಾಡ್ತಾಳೆ. ಗೃಹ ಪ್ರವೇಶದ ಮೊದಲನೇ ದಿನವೇ ಸೀರೆ ಹಾಳಾಗಿದ್ದು ಭಾಗ್ಯಾಳಿಗೆ ಮತ್ತು ಮನೆಯವರಿಗೆ ಆಘಾತ ತಂದಿದೆ. ಈ ಕಡೆ ಭಾಗ್ಯ ಏನೋ ಮನೆಗೆ ಬಂದಿದ್ದಾಳೆ, ಆದರೆ ಕನಿಕನಿಗೆ ಇಷ್ಟ ಆಗ್ತಾಯಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಆದಿ ಲೈಫಿಂದ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಈ ಕಡೆ ತನ್ವಿಗೂ ಇಷ್ಟ ಇರಲ್ಲ ಅವರಮ್ಮ ಮದುವೆ ಆಗಿರೋದು. ಆ ದಿನ ನಮ್ಮಪ್ಪನಿಗೆಲ್ಲ ಮೋಸ ಮಾಡಿಬಿಟ್ರು ಅಂತಲೇ ಅವಳು ಯೋಚನೆ ಮಾಡ್ತಾಯಿದ್ದಾಳೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಏನೇನು ಸವಾಲುಗಳನ್ನು ಭಾಗ್ಯ ಎದುರಿಸ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನೆಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.